ನೋಡಿ, ನೀವು ಜೀವನದಲ್ಲಿ ಎಷ್ಟು ಆಸ್ತಿಯನ್ನು ಸಂಪಾದನೆ ಮಾಡಿದ್ರು ಅಂತ್ಯಕಾಲದಲ್ಲಿ ನೀವು ಸಂಪಾದನೆ ಮಾಡಿದ ಧನವನ್ನು ಮಕ್ಕಳು ಕಲೆಕ್ಟ್ ಮಾಡ್ಕೊಳ್ತಾರೆ, ನಿಮ್ಮ ಆಸ್ತಿಯಲ್ಲಿ ಪಾಲು ತಗೊಳ್ತಾರೆ. ಆದರೆ ನೀವು ಮಾಡಿದ ಸಾಧನ ಪಾಲು ತಗೊಳ್ಳೋನು ಪರಮಾತ್ಮ. ನೀವು ಕಣ್ಣಿನಿಂದ ಏನು ಸಾಧನೆ ಮಾಡಿದಿರಿ ಅದನ್ನು ತೆಕ್ಕೊಳ್ತಾನೆ ಸಾಯುವಾಗ. ನೀವು ಕಿವಿಯಿಂದ ಎಷ್ಟು ಭಗವಂತನ ಕತೆ ಕೇಳಿದಿರಿ ಅದನ್ನು ತೆಕ್ಕೊಳ್ತಾನೆ. ನಾಲ್ಗೆಯಿಂದ ಎಷ್ಟು ಹರಿನಾಮ ನುಡಿದಿದ್ದೀರಿ ಅದನ್ನು ತೆಕ್ಕೊಳ್ತಾನೆ. ಯಾರು? ಜೀವನ ಜೊತೆಗೆ ಭಗವಂತ ಹೋಗಬೇಕು. ಭಗವಂತ ಹೋದರೆ ವಾಯುದೇವರು, ವಾಯುದೇವರು ಹೋದರೆ ಜೀವ. ಹೋಗುವಾಗ ಆ ಮನೇಲಿ ಏನೇನು ತಗೋಬೇಕಲ್ಲ, ನೀವು ಸಂಪಾದನೆ ಮಾಡಿದ ಆಸ್ತಿ ಮಕ್ಕಳು ಹೊಡ್ಕೋತಾರೆ. ಆದರೆ ಅದನ್ನು ದೇವರು ತಗೊಳ್ತಾನೆ. ಕಾಲಿಂದ ಎಷ್ಟು ಪ್ರದಕ್ಷಿಣೆ ಮಾಡಿದಿರಿ, ಕೈಯಿಂದ ಎಷ್ಟು ಮಾಡಿದ್ದೀರಿ, ಆಚಾರ್ಯರ ಶಾಸ್ತ್ರವನ್ನು ಕಣ್ಣಿಂದ ಎಷ್ಟು ಓದಿದ್ದೀರಿ, ಇದನ್ನೆಲ್ಲ ತೆಗೆದು ತಾನಿಟ್ಕೊಂಡಿರ್ತಾನೆ. ಈ ಜೀವನಿಗೆ ಇನ್ನೊಂದು ಬಾಡಿ ಬಂದಾಗ ಆಯಾಯ ಸಾಧನೆಯನ್ನು ಅಲ್ಲಲ್ಲಿ ಇಡ್ತಾನೆ. ಇದು ಭಗವಂತ ಮಾಡುವ ದೊಡ್ಡ ಫೋನ್ ಯಾವುದಾದ್ರೇನು ಸಿಮ್ ಸೇಮ್ ಇದ್ದರೆ ಸಾಕು. ಫೋನ್ ಚೇಂಜ್ ಆದರೂ ಪರವಾಗಿಲ್ಲ, ಸಿಮ್ ಹಳೇದಿದ್ದು ಬಿಟ್ಟರೆ ಓಲ್ಡ್ ಡೇಟಾ ಎಲ್ಲ ಬರುತ್ತಲ್ಲ. ಹಾಗೆ ಕುಯೋನಿಗಳು ಬರಲ್ಲಂಜೆ. ದೇಹ ಯಾವುದು ಬಂದ್ರೇನು ಸಾಧನ ಹಳೇದಿದ್ರೆ ಸಾಕು. ಎಂಥ ಕೆಟ್ಟ ಜನ್ಮ, ಆನೆ ಜನ್ಮ ಬಂತು ಇಂದ್ರದ್ಯುಮ್ನ ಮಹಾರಾಜನಿಗೆ. ಆದರೆ ದೇವರು ಸಾಧನೆಯನ್ನು ಮೆಚ್ಚಿ ಎಲ್ಲ ಇಟ್ಟಿದ್ದ. ಅಂತ್ಯಕಾಲದಲ್ಲಿ ಭಗವಂತ ತನ್ನ ನೆನಪನ್ನು ಅವನಿಗೆ ತಂದು ಕೊಟ್ಟ, ಅವನು ಉದ್ಧಾರ ಆದ. ಹಾಗಾದರೆ ಸಾಧನೆ ಕಲೆಕ್ಟ್ ಮಾಡೋನು ಯಾರು ಅಂತ. ಹಾಗಾಗಿ ಆ ಭಗವಂತ ಅವನು ಬೇಕು. ನಿಮ್ಮ ಯಜ್ಞ ರಕ್ಷಣೆ ಆಗಬೇಕು. ನಿಮ್ಮ ಯಾವ ರಕ್ಷಣೆ ಇಲ್ಲ, ದೇವರ ನೆನಪು, ದೇವರ ಸ್ಮರಣೆ ನಿಮ್ಮ ಯಜ್ಞದ ರಕ್ಷಣೆ ಅಂತ ತಿಳಿಸ್ಕೊಡ್ತಾ ಇದ್ದಾರೆ. ವಿಶ್ವಾಮಿತ್ರರು ತಾವೇ ಮಾಡ್ಕೊಳ್ಬೋದು ಅಂತ ಹೋಗಲಿಲ್ಲ. ಅವರೇನಾದ್ರು ನನ್ನ ರಕ್ಷಣೆ ನಾನೇ ಮಾಡ್ಕೊಳ್ತೀನಿ ಅಂತ ಹೋಗಿದ್ದಿದ್ರೆ ಇವತ್ತು ನಾವು ಕೂಡ ಹಾಗೆ ಮಾಡಿಬಿಡ್ತಿದ್ವಿ. ಹಾಗೆ ಮಾಡಬೇಡಿ. ನೀವು ಮಾಡುವ ಕರ್ಮ ಅನ್ನುವ ಯಜ್ಞಕ್ಕೆ ರಕ್ಷಣೆ ಅದು ಭಗವಂತಂದೇ ಬೇಕು. ಅವನಲ್ಲೇ ಪ್ರಾರ್ಥನೆ ಮಾಡ್ತಾ, ದೇವರೇ ನಾನು ಯಜ್ಞ ಮಾಡ್ತೇನೆ, ನೀನು ರಕ್ಷಣೆ ಮಾಡು. ನೀವು ಮಾಡುವ ಯಜ್ಞಕ್ಕೆ ಭಗವಂತನನ್ನು ಕರೆದಾಗ ಮಾತ್ರ ಆ ಯಜ್ಞ ರಕ್ಷಣೆ ಆಗತ್ತೆ ವಿನಃ ಬೇರೆ ಯಾರೂ ಕೂಡ ಈ ಕರ್ಮ ಯಜ್ಞವನ್ನು ರಕ್ಷಣೆ ಮಾಡುವವರಿಲ್ಲ ಅಂತ ತೋರಿಸ್ಕೊಡ್ತಾರೆ. ಇನ್ನೊಂದು, ರಾಮ ಕರೆದ್ರ, ವಿಶ್ವಾಮಿತ್ರರು ಕರೆದ್ರೆ ರಾಮ ಹಿಂದೆ ಹೋದ್ನಂತೆ. ಅಲ್ಲ, ಅದೇನು ವಿಶೇಷ? ವಿಶ್ವಾಮಿತ್ರರು ಹೇಳ್ತಾರೆ, ಕರೆದವ್ರ ಮನೆಗೆಲ್ಲ ರಾಮ ಬರಲ್ಲ, ಬಂದು ಯಜ್ಞ ರಕ್ಷಣೆ ಮಾಡೋಲ್ಲ. ವಿಶ್ವಾಮಿತ್ರರು ಕರೆದ್ರೆ ಬರದೇ ಇರೋಲ್ಲ. ವಿಶ್ವಾಮಿತ್ರರು ಕರಿಬೇಕು, ರಾಮ ಹೋಗ್ಬೇಕು. ಇದರಲ್ಲಿ ನಮಗೊಂದು ಕಥೆ ಇದೆ. ಏನು ಕತೆ? ನೀವು ವಿಶ್ವಾಮಿತ್ರರಾಗಿ ರಾಮನ್ ಕರೀರಿ. ವಿಶ್ವಾಮಿತ್ರರಾಗೋದು ಅಂದರೆ ಏನಾಚಾರ್ಯ? ಹೆಂಡತಿ ಮಕ್ಕಳನ್ನೆಲ್ಲ ಬಿಟ್ಟು ತಪಸ್ ಅಲ್ಲೇ ಅಲ್ಲ. ವಿಶ್ವಾಮಿತ್ರರು ಅಂದರೆ ಗಾಯತ್ರಿ, ಗಾಯತ್ರಿ ಅಂದರೆ ವಿಶ್ವಾಮಿತ್ರರು. ವಿಶ್ವಕ್ಕೆ ಮಿತ್ರರು. ವಿಶ್ವಾಮಿತ್ರರ ಹೆಸರು ಬೇರೆ, ಆದರೆ ಅವರಿಗೆ ಮುಂದೆ ವಿಶ್ವಾಮಿತ್ರ ಅಂತ ಬರ್ತಾ ಇದೆ. ಗಾದಿರಾಜನ ಮಗ ಶರದ್ವಾನ್ ಅಂತ, ಅವನು ಮುಂದೆ ತಪಸ್ಸು ಮಾಡಿ ಇಂಥ ದೊಡ್ಡ ಒಂದು ಪದವಿಯನ್ನು, ಬ್ರಹ್ಮ ಋಷಿ ಪದವಿಯನ್ನು ಪಡೆದದ್ದು. ಆ ಮುನಿ ಕಂಡ ಮಂತ್ರ ಇದು ನೋಡಿ. ಜನಗಣ ಮನ ನ್ಯಾಷನಲ್ ಆಂಥಮ್, ರಾಷ್ಟ್ರಗೀತೆ ಅಂತಾರೆ ಅಲ್ವಾ? ಹಾಗೆ ಗಾಯತ್ರಿ ವಿಶ್ವಗೀತೆ. ಅದಕ್ಕೆ ಅದನ್ನು ಕೊಟ್ಟವರು ವಿಶ್ವಕ್ಕೆ ಮಿತ್ರರು. ಭಗವಂತ ಎಲ್ಲ ಮನುಕುಲದ ಶಾಂತ. ಆಚಾರ್ಯರು ಹೇಳ್ತಾರೆ, ವಿಷ್ಣುರ್ಮೇ ಪರಮ ಸುಹೃತು. ಜೀವನಿಗೆ ಆತ್ಯಂತಿಕ ಗೆಳೆಯ ಭಗವಂತ. ಅವನ ಸ್ಮರಣೆ ಮಾಡೋದೇ ಗಾಯಂತಂ ತ್ರಾಯತೆ. 3 ಕಾಲದಲ್ಲಿ ಗಾಯನ ಮಾಡುವ ಮಿತ್ರ ಆ ಭಗವಂತಂದದು. ಅದಕ್ಕೆ ವಿಶ್ವಾಮಿತ್ರ. ವಿಶ್ವಕ್ಕೆ ಮಿತ್ರರಾದರೂ ಈ ಮಂತ್ರವನ್ನು ಕೊಟ್ಟು ವಿಶ್ವಾಮಿತ್ರರು ಅಂತ. ವಿಶ್ವಾಮಿತ್ರ ಗುಣ ಇದ್ದದ್ದಕ್ಕಾಗೆ ರಾಮ. ನಮ್ಮಲ್ಲಿ ಏನು ಗುಣವೇ ಇಲ್ಲ ರೀ. ಏನು ಗುಣ ಅಂದರೆ ನಾವು ಯಾರಿಗೂ ಮಿತ್ರರಲ್ಲ. ನಮ್ಮನ್ನು ಕಂಡ್ರೆ ಯಾರಿಗೂ ಆಗಲ್ಲ, ನಮಗೂ ಯಾರನ್ನ ಕಂಡ್ರೂ ಆಗಲ್ಲ. ಗಂಡನ ಕಂಡ್ರೆ ಹೆಂಡ್ತಿಗಾಗಲ್ಲ, ಹೆಂಡ್ತಿಗೆ ಕಂಡ್ರೆ ಗಂಡಂಗಾಗಲ್ಲ, ಗಂಡ ಹೆಂಡ್ತಿಗೆ ಮಕ್ಳು ಕಂಡ್ರಾಗಲ್ಲ, ಮಕ್ಳಿಗೆ ಅಪ್ಪನ ಕಂಡ್ರಾಗಲ್ಲ, ಹಿಂದಿನ ಮನೆ ಮುಂದಿನವ್ರು ಕಂಡ್ರಾಗಲ್ಲ, ಗುರುಗಳಿಗೆ ಶಿಷ್ಯರಾಗಲ್ಲ, ಶಿಷ್ಯರು ಗುರುಗಳು. ಯಾರಿಗೆ ಯಾರಾಗತ್ತೆ? ಜೀವನ ಬರ್ತಿ ನಮಗೆ ಕೋಮ ಕಾಮ ಇದರೊಳಗೆ. ದೇವರಲ್ಲಿ ಪ್ರೇಮ ಬೇಕು. ಎಲ್ಲರ ಒಳಗೆ ಭಗವಂತ ಇದ್ದಾನೆ. ಈ ರೀತಿ ವಿಶ್ವವನ್ನೇ ಪ್ರೀತಿಸಿದ ಮಹಾನುಭಾವರು. ವಿಶ್ವಕ್ಕೆ ಗಾಯತ್ರಿಯನ್ನು ಕೊಟ್ಟ ಮಹಾನುಭಾವರು. ಒಂದರ್ಥ ಆದರೆ ಚೆನ್ನಾಗಿ ಗಾಯತ್ರಿ ಮಾಡು, ಗಾಯತ್ರಿ ಪ್ರತಿಪಾದ್ಯನಾದ ರಾಮನನ್ನು ಬೇಡು. ತಾತ್ಪರ್ಯ ಏನು ಗೊತ್ತಾ? ಗಾಯತ್ರಿಯನ್ನು ಅಥವಾ ಯಾವುದೇ ಕರ್ಮವನ್ನು ಮಾಡಿ ದೇವರನ್ನು ಬಿಟ್ಟು ಬೇರೆದನ್ನು ಬೇಡಬೇಡ. ಪುರುಷಾರ್ಥ ರೂಪನು ಹರಿಯು ಲೋಕಕ್ಕೆ ಎಂದು ಸದುಪಾಸನೆಯ ಗೈದವರಿಗಿತ್ತಪನು ತನ್ನ. ಕೆಲವರು ದೇವರ ಪ್ರಾರ್ಥನೆ ಮಾಡ್ತಾರೆ, ಗಾಯತ್ರಿ ಮಾಡ್ತಾರೆ. ಯಾಕೆ? ಧರ್ಮಕ್ಕಾಗಿ, ಅರ್ಥಕ್ಕಾಗಿ, ಕಾಮಕ್ಕೆ. ಜನ ಇಲ್ಲ. ಇನ್ನು ಕೆಲವರು ಉತ್ತಮರು ಮೋಕ್ಷಕ್ಕಾಗಿ ಅಂತಾರೆ. ಅದೂ ಅಲ್ಲ. ಅದಕ್ಕಿಂತಲೂ ಉತ್ತಮರು ಯಾರಂದರೆ ದೇವರಿಗಾಗಿ ಗಾಯತ್ರಿ ಮಾಡ್ತಾರೆ.
ಗಾಯತ್ರಿ ಮಾಡಬೇಕು. ಯಾಕೆ? ಭಗವಂತ ನೀನು ನನ್ನ ಜೀವನ ಯಜ್ಞವನ್ನು ರಕ್ಷಣೆ ಮಾಡುವ ಸಾಧನೆಯ ಸಂರಕ್ಷಕ ನೀನಲ್ಲದೆ ಮತ್ತಾರು. ಹಾಗಾದರೆ ಗಾಯತ್ರಿ ಮಾಡಿ ರಾಮನನ್ನು ಕರೀರಿ, ವಿಶ್ವಕ್ಕೆ ಮಿತ್ರರಾಗಿ ರಾಮನನ್ನು ಕರೀರಿ. ಸುಮ್ಮನೆ ರಾಮನ್ ಯಾವಾಗಂದ್ರೆ ಅವಾಗ ಕರೆದ್ರೆ ಬರಲ್ಲ. ಜೀವನವನ್ನೇ ಯಜ್ಞವನ್ನಾಗಿ ಮಾಡಿ ರಾಮನ್ ಕರೀರಿ, ಬರ್ತಾನೆ. ನಮ್ಮ ಜೀವನದಲ್ಲಿ ಯಜ್ಞದ ಕಾನ್ಸೆಪ್ಟೇ ಇಲ್ಲ. ಬೆಳಗ್ಗೆಯಿಂದ ರಾತ್ರಿ ಮಾಡುವ ಕರ್ಮ ಯಜ್ಞ ಆಗಬೇಕು. ಯಜ್ಞ ಅಂದರೆ ಹೋಮ ಅಲ್ಲ, ಯಜ್ಞ ಅಂದರೆ ಪೂಜಾ. ಪರಿಪರಿ ಕೆಲಸವು ನಿನ್ನ ಮಹಾಪೂಜೆ ಆಗಬೇಕು. ಪೂಜಾ ಅಂದರೆ ಯೋಗ, ಅಂದರೆ ಯೋಗ ಕರ್ಮಸ್ಸು ಕೌಶಲಂ. ಯಾವ ಕರ್ಮ ಹೇಗೆ ಮಾಡಿದ್ರೆ ಭಗವಂತನಾಗುತ್ತಾನೋ ಆ ಕರ್ಮವನ್ನು ಹಾಗೆ ಮಾಡೋದೇ ಭಗವಂತನ ಪೂಜಾ. ಊಟ ಹೇಗೆ ಮಾಡೋದು? ನಿಂತು ಮಾಡಿದ್ರೆ, ಕೂತು ಮಾಡಿದ್ರೆ, ಮಲಗ ಮಾಡಿದ್ರೆ ಆಗಲ್ಲ. ಈ ಪರಿಯ ಲುಂಬನರ ನಿತ್ಯೋಪವಾಸಿ ನಿರಾಮಯ ನಿಷ್ಪಾಪಿ ನಿತ್ಯ ಮಹತ್ಸು ಯಜ್ಞಗಳ ಆಚರಿಸಿದವ. ಉಣುವ ಊಟ ಅದು ಭಗವಂತನ ಪೂಜಾ. ನೋಡಿ, ಸುಮ್ಮನೆ ಬೆಳಗಾಗಿ ಹೇಳ್ತೀರಿ, ಮುಖ ತೊಳ್ಕೊಳ್ತಿರಲ್ಲ, ಅದು ದೇವರ ಪೂಜೆ ಆಗಬೇಕು. ಹೇಗೆ? ಏನಿಲ್ಲ, ಈ ಕೈ ಒಳಗೆ ಭಗವಂತ ನಿನ್ನ ಕೈ ಇದೆ, ಈ ಮುಖದ ಒಳಗೆ ನಿನ್ನ ಮುಖ ಇದೆ, ನಿನ್ನ ಕೈಯಿಂದ ನಿನ್ನ ಮುಖ ಉಚ್ಚಾರಣೆ ಮಾಡ್ತಾ ಇದ್ದೀನಿ ಅಂದರೆ ಪೂಜೆ. ದೇವರ ನೆನಪು ತಂದು ಕೊಡುವ ಕರ್ಮವೇ ಭಗವಂತನ ಆರಾಧನಾ. ಹಲ್ಲು ಉಜ್ಜುತ್ತೀರಿ, ದಂತದೊಳು ಹಂಸಾಖ್ಯ. ಭಗವಂತ ಹಂಸನಾಮಕ ಪರಮಾತ್ಮ, ನೀ ಇದ್ದೀಯಾ, ನಿನ್ನ ಪೂಜೆ, ನೀ ಆಯ್ತು ಪೂಜೆ. ಈ ಒಂದು ಅನುಸಂಧಾನದಿಂದ ಮಾಡಿದಾಗ ಮಾತ್ರ ನೀವು ಮಾಡುವ ಎಲ್ಲ ಕರ್ಮ ಅದು ಯಜ್ಞ ಆಗತ್ತೆ. ಆ ಯಜ್ಞದ ರಕ್ಷಣೆಗಾಗಿ ರಾಮ ಬರ್ತಾನೆ. ವಿಶ್ವಾಮಿತ್ರರಾಗಿ ಯಜ್ಞವನ್ನು ಮಾಡ್ತಾ ರಾಮನನ್ನು ಕರೆದದ್ದೇ ಆದರೆ ಎಷ್ಟು ಪ್ರತಿಬಂಧಕಗಳಿದ್ರೂ ರಾಮ ಅವನ್ನೆಲ್ಲ ದೂಡಿ ತಾನು ಬರ್ತಾನೆ. ಹೀಗೆ ಬರ್ತಾನಂತೆ ರಾಮ. ನೀವು ಯಜ್ಞವನ್ನು ಮಾಡ್ತೀರಿ ಅಂತ ಗೊತ್ತಾಗ್ಬಿಟ್ರೆ ಸಾಕು, ಒಡಲ ನೆರಳಂದದಲ್ಲಿ ಎಮ್ಮೊಡನೆ ತಿರುಗುವನು. ನೀವು ದೇವರನ್ನ ಪ್ರಾರ್ಥನೆ ಮಾಡಿ ಮುಂದೆ ಹೋಗ್ತಾ ಇರ್ರಿ. ಬಕುತ ಜನ ಮುಂದೆ, ನೀನವರ ಹಿಂದೆ. ವಿಶ್ವಾಮಿತ್ರೇಣ ನೀತ. ವಿಶ್ವಾಮಿತ್ರರು ಕರ್ಕೊಂಡು ಹೋದ್ರಂತ. ರಾಮ ಬಂದದ್ದು ಅನ್ನೋದಕ್ಕಿಂತಲೂ ವಿಶ್ವಾಮಿತ್ರರು ಕರ್ಕೊಂಡು, ಆ ವಿಶ್ವಾಮಿತ್ರರ ಭಕ್ತಿ, ಅವರ ಸಾಧನೆ ರಾಮಂಗೆ ಅವರನ್ನು ಬಿಟ್ಟಿರ್ಲಿಕ್ಕಾಗಲಿಲ್ಲ. ಹಿಂದೆ ಬಕುತ ಜನ ಮುಂದೆ, ನೀನವರ ನಿಂದೆ. ಹುಟ್ಟು ಹರಿಗೋಲು ಮುಂದಲ್ಲದೆ ಹುಟ್ಟುತ್ತಾ ಮುಂದೇನೋ ಅಂತಾರೆ ದಾಸರಾಯರು. ಹರಿಗೋಲು ಮುಂದು ದಾಟಿಸುವ ಕೋಲು ಅದು ನೀನು ಅಲ್ವ. ಕೋಲು ಮುಂದೆ ನಾವು ಭಕ್ತರು, ಮುಂದೆ ರಥ ಬರುತ್ತೆ ರಾತ್ರಿ ನೋಡಿ, ಕೃಷ್ಣನ ರಥ. ಮುಂದೆ ಭಕ್ತರು, ಹಿಂದೆ ಭಗವಂತ ಅಲ್ಲ. ಯಾರು ಹಿಂದಿನ ತಳ್ಕೊಂಡು ಹೋಗ್ತಾರ, ಮುಂದಿಂದ ಹೇಳ್ಕೊಂಡು ಭಕ್ತರು ಮುಂದೆ, ನಾನು ಹಿಂದೆ ಭಗವಂತ ಅಂತ. ನಾನು ಯಾಕೆ ಹಿಂದೆ ಅಂದರೆ, ನನ್ನನ್ನು ನೋಡೋ ಬರದಲ್ಲಿ, ಸಾಧನ ಮಾಡುವ ಅರ್ಜೆಂಟಲ್ಲಿ ನೀವೆಲ್ಲರೂ ಎಡವು ಬಿದ್ದರೆ ಏನು ಮಾಡೋದಪ್ಪ? ಅದಕ್ಕೆ ನಾನು ಹಿಂದೆ ಇರ್ತೀನಿ, ನೀವು ಎಲ್ಲಿಯೂ ಎಡವು ಬೀಳಬಾರ್ದು, ಹಾಗೆ ನೋಡಲಿಕ್ಕೆ ನಾನು ನಿಮ್ಮ ಹಿಂದಿಂದೆ ಇರ್ತೀನಿ ಅಂತ ಭಗವಂತ ನಮ್ಮ ಹಿಂದೆ ಬರ್ತಾನಂತೆ. ವಿಶ್ವಾಮಿತ್ರರು ಮುಂದೆ, ಇದರರ್ಥ ಸಾಧನೆ ಮಾಡುವವರು, ಮಾಡುವ ಎಲ್ಲ ಕರ್ಮವನ್ನು ಭಗವಂತನ ಪೂಜಾ ಅಂತ ಮಾಡುವವರು, ಯಜ್ಞಾನುಸಂಧಾನದಿಂದ ಮಾಡುವವರು ಎಲ್ಲರಿಗಿಂತ ಮುಂದೆ. ಯಾಕೆ ಗೊತ್ತಾ? ಭಗವಂತ ಅವ್ರ ಹಿಂದೆ. ನಮ್ಮ ಹಿಂದೆ ದೇವರಿದ್ದರೆ ಎಲ್ಲ ಕಡೆ ಮುಂದೆ. ನಮ್ಮ ಹಿಂದೆ ದೇವರಿದ್ದರೆ ನೋಡಿ, ಯಾರಿಗೆ ಭಗವಂತ ಇದ್ದಾನೆ ಎನ್ನುವ ನಂಬಿಕೆ ಇದೆ, ದೇವರು ನಾನು ಮಾಡುವ ಕರ್ಮಕ್ಕೆ ರಕ್ಷಣೆ ಕೊಡ್ತಾನೆ ಎನ್ನುವ ನಂಬಿಕೆ ಇದೆ, ಅವ್ರಿಗೆ ಯಾವ ಭಯವೂ ಇಲ್ಲ. ದೇವರನ್ನು ಮರೆತವರಿಗೆ ಬದುಕೆ ಭಯದ ಸರಮಾಲೆ. ಏನಾಗುತ್ತೋ ಏನೋ ಭಯ 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 ಅಲ್ವಾ. ಯಾರಿಗೆ ದೇವರಿದ್ದಾನೆ ಎನ್ನುವ ಎಚ್ಚರಿಕೆ, ಭಯವೇ ಇಲ್ಲ. ವಿಶ್ವಾಮಿತ್ರರಿಗೆ ಭಯವೇ ಇಲ್ಲ. ವಿಶ್ವಕ್ಕೆ ಮಿತ್ರರಾದವರು, ಗಾಯತ್ರಿಯನ್ನೇ ಕಂಡವರು, ರಕ್ಷಕನಾಗಿ ರಾಮನನ್ನು ಕರೆದವರು, ಇವರಿಗೆ ಎಲ್ಲಿ ಭಯ? ಮುಂದೆ ಹೋಗ್ತಾ ಇದ್ದಾರೆ, ಹಿಂದೆ ರಾಮ ಬರ್ತಾ ಇದ್ದಾನೆ. ಬರುವ ರಾಮನ್ನ ವಿಶ್ವಾಮಿತ್ರರು ನೋಡಿದ್ರಂತೆ. ಪುಟ್ಟ ಬಾಲಕ ರಾಮನಿಗೆ ಅಂದ್ರಂತೆ, ಹಸಿವಾಗ್ತಾ ಇದೆಯಾ, ಬಾಯಾರಿಕೆ ಆಗುತ್ತಾ, ಅದಕ್ಕೆ ನಿಂಗೆ 2 ಮಂತ್ರ ಹೇಳ್ಕೊಡ್ತೀನಿ ಅಂಥೇಳಿ, ಬಲ ಅತಿಬಲ ಅಂತ ಹೇಳಿ ಬ್ರಹ್ಮದೇವರ ಮಕ್ಕಳು ಆ ಮಂತ್ರದ ಅಭಿಮಾನಿಗಳು. ಮಂತ್ರದ ದೇವತೆ ಹೇಳಿದ್ದಾರೆ, ಮಂತ್ರದ ಹೆಸರು ಹೇಳಿದ್ದಾರೆ. ರಾಯರಾಗಲಿ, ನಾರಾಯಣ ಪಂಡಿತಾಚಾರ್ಯ ಆಗಲಿ, ಆಚಾರ್ಯರಾಗಲಿ, ವಾಲ್ಮೀಕಿಗಳಾಗಲಿ ಮಂತ್ರ ಯಾವುದು ಅಂತ ಹೇಳಿಲ್ಲ. ಅವ್ರು ಯಾರು ಹೇಳಿಲ್ವಲ್ಲ, ರಾಯರಾರು ಹೇಳಬಾರ್ದು ಅಂದರೆ ಹೇಳಲ್ಲ. ಅವ್ರು ಹೇಳಿಲ್ವೋ ಅದಕ್ಕೆ ನಾ ಹೇಳಲ್ಲ ಅಂತಾರೆ. ಅವರು ಯಾಕೆ ಹೇಳಿಲ್ಲ? ದೇವಗುಖ್ಯ ಅದು, ಎಲ್ಲ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇವತ್ತೇನಾದರೂ ಆ 2 ಮಂತ್ರ ಸಿಕ್ಕಿಬಿಟ್ಟಿದ್ದಿದ್ರೆ ಮುಗೀತು. ಹಸಿವೆ ಇಲ್ಲ, ಬಾಯಾರಿಕೆ ಇಲ್ಲ. ಆ ಮಂತ್ರವನ್ನು, ಬಲ ಮತ್ತು ಅತಿಬಲ ಅನ್ನುವ 2 ಮಂತ್ರಗಳನ್ನು ವಿಶ್ವಾಮಿತ್ರರು ರಾಮಚಂದ್ರ ದೇವರಿಗೆ ಆ ಕೃತ್ ಮಂತ್ರವನ್ನು ರಾಮದೇವರು ಸ್ವೀಕಾರ ಮಾಡಿದ್ರಂತೆ. ನಮಗೆ ಈ ಕಥೆ ಕೇಳುವಾಗ ಆಶ್ಚರ್ಯ ಆಗುತ್ತೆ. ಎಲ್ಲಿ ರಾಮ, ಎಲ್ಲಿ ವಿಶ್ವಾಮಿತ್ರರು? ವಿಶ್ವಾಮಿತ್ರರು ರಾಮನಿಗೆ ಹೇಳ್ಕೊಡೋದಾ? ಯಾಕೆ ಬಾರ್ದ?
ರಾಮ ಯಾರು? ದೇವತೆಗಳಿಗೆ ಗುರು, ಮಂತ್ರ ಪ್ರತಿಪಾದ್ಯನಾದವ, ವೇದಶ್ಚ ಸರ್ವೈಹಿ ಅಹಮೇವ ವೇದ್ಯ ಅಂತ ಹೇಳಿಸಿಕೊಂಡ ಮಹಾನುಭಾವ. ಗುರುತ ಮಮ ಗುರುಂ ದೇವ ದೇವಂ ನಮಾಮಿ ಅಂತ ವೇದವ್ಯಾಸ ರೂಪಿಯೇ ರಾಮ. ಹೀಗಾಗಿ ಮಂತ್ರ ದ್ರಷ್ಟಾರನಾದ, ಮಂತ್ರ ಪ್ರತಿಪಾದ್ಯನಾದ, ಮಂತ್ರ ಸರ್ವೇ ವೇದಾಹ ವಿಷ್ಣು ಬುದ್ಧಿಗಾಹ, ಎಲ್ಲ ವೇದಗಳು ಅವನ ಮುಖಕಮಲದಿಂದ ನಿರಂತರ ಹೊರಹೊಮ್ಮುತ್ತಾ ಇದೆ ಅಂದ ಮೇಲೆ ಮಂತ್ರ ಹೇಳ್ಕೊಡೋದ? ಈ ಮಂತ್ರವನ್ನು ಹೇಳಿಕೊಟ್ಟ ಹಿನ್ನೆಲೆಯ ಒಳಗೆ ನಮಗಿರುವ ದಿವ್ಯ ಸಂದೇಶವನ್ನು ಬೇರೆ ಬೇರೆ ಪುರಾಣ ಗ್ರಂಥಗಳೇನಿದೆ ಆ ಶಬ್ದವನ್ನು ಆಹರತ್ ಅನ್ನುವ ಶಬ್ದದಲ್ಲಿ ರಾಯರಿಟ್ಟಿದ್ದಾರಂತ. ಏನಂದರೆ ರಾಘವೇಂದ್ರ ಸ್ವಾಮಿಗಳು ಈ ಮಂತ್ರ ಈ ವಾಕ್ಯವನ್ನು ಹೇಳುವ ಸಂದರ್ಭದಲ್ಲಿ ಅವರಿಗೆ ಆಚಾರ್ಯರ ತಾತ್ಪರ್ಯ ನಿರ್ಣಯ ಈ ಸಂಗ್ರಹದಲ್ಲಿ ಏನಿದೆ ನೆನಪು ಬಂದ್ಬಿಟ್ಟಿದೆ. ಅನುಗ್ರಹಾರ್ಥಂ ಋಷೇರವಾಪ. ಭಗವಂತ ಋಷಿಗಳ ಕಡೆಯಿಂದ ಸ್ವೀಕಾರ ಮಾಡಿದ್ದು ಯಾಕೆ? ಮೊದಲ ಕಾರಣ ಏನು ಗೊತ್ತಾ? ಮುಖ್ಯ ಕಾರಣ, ಮೊದಲ ಕಾರಣ ಅನುಗ್ರಹಾರ್ಥಂ. ಆ ಋಷಿಗೆ ಅನುಗ್ರಹ ಮಾಡಬೇಕಿದೆ. ನೋಡಿ, ನೀವು ಓದದ್ದು ತಿಳಿದದ್ದು ಸಾರ್ಥಕ ಆಗಬೇಕಾದ್ರೆ ಅದು ದೇವರ ಮುಂದೆ ಹೇಳಬೇಕು. ನೀವು ಯಾರ ಮುಂದೆ ಹೇಳಿ ಏನು ಪ್ರಯೋಜನ? ಅವ್ರಿಗೇನು ಕೊಡೋ ತಾಕತ್ತಿದೆ? ಎಲ್ಲ ಕೊಡೋ ತಾಕತ್ತಿರೋದು ನಂದು. ನೀವು ಮಂತ್ರ ತಂತ್ರ ಸ್ತೋತ್ರ ಏನು ಮಾಡೋದಿದ್ರು ನನ್ನ ಮುಂದೆ ಮಾಡಿ, ಅದಕ್ಕೆ ನಾನು ಅನುಗ್ರಹ ಮಾಡ್ತೀನಿ ಅಂತ ತೋರಿಸ್ಲಿಕ್ಕೆ ಅನುಗ್ರಹಾರ್ಥಂ ವಾಪ ಅಂತ ಆಚಾರ್ಯರ ಮಾತೇನಿದೆ ಅದನ್ನು ಸಂಗ್ರಹ ಮಾಡ್ತಾ ರಾಘವೇಂದ್ರ ಸ್ವಾಮಿಗಳು ಮಂತ್ರಾಹೃತ ಮಂತ್ರವನ್ನು ಭಗವಂತ ಸ್ವೀಕಾರ ಮಾಡಿದ್ದಾನಂತೆ. ಯಾಕೆ ಇದು ಅಂದರೆ, ಭಗವಂತ ರಾಮದೇವರ ತಲೆಯಲ್ಲಿ ಒಂದು ಇಚ್ಛೆ ಬಂತಂತೆ. ಅಂದರೆ ದೇವರು ಸತ್ಯ ಸಂಕಲ್ಪ, ಅವನ ಇಚ್ಛೆಗೆ ಬಂದದ್ದು ಮಾತ್ರ ನಡೆಯುತ್ತೆ, ಇಲ್ಲದೇ ಇದ್ರೆ ನಡೆಯಲ್ಲ. ಈ ಋಷಿಗಳು ಮುಂದೆ ಮುಂದೆ ಹೋಗುವಾಗ ಹಿಂದೆ ಬರುವ ನೋಡಿ ಅಂದ್ಕೊಂಡ್ರು, ಸಣ್ಣ ಹುಡುಗ ಹಶುವು ಗಿಶುವು ಆಗಬಾರ್ದು, ಇವನಿಗೊಂದು 2 ಮಂತ್ರ ಹೇಳೋಣ ಅಂತ ಅವ್ರಿಗೆ ಅನ್ನಿಸ್ತಂತೆ. ಅವ್ರಿಗೆ ಯಾಕೆ ಅನ್ನಿಸ್ತು ಅಂದರೆ ರಾಮನಿಗೆ ಅನ್ನಿಸ್ತಂಥದ್ದು. ರಾಮನಿಗೆ ಏನು ಅನ್ನಿಸ್ತು? ಋಷಿಗಳು ಏನು ಅಂದ್ಕೊಳ್ತಾರೋ ಹಾಗೇ ಆಗಲಿ. ಈ ಕಥೆ ಏನು ಗೊತ್ತಾ? ನಮಗೇನು ಕಥೆ ಗೊತ್ತಾ? ಹರಿಚಿತ್ತ ಸತ್ಯ, ನರಚಿತ್ತಕ್ಕೆ ಬಂದದ್ದು ಲವಲೇಶ ನಡೆಯಲ್ಲ ಅಂತ ಗೊತ್ತಿದ್ರು ನಮ್ಮ ತಲೆಯಲ್ಲಿ ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅಂದ್ಕೊಳ್ಳೋದೇನು ಬಿಡಲ್ಲ. ಅಂದ್ಕೊಳ್ತೀವಿ, ಒಂದೂ ಆಗಲ್ಲ. ಆಗದಿದ್ದಾಗ ಆಚಾರ ಮುಂದೆ ಹೇಳ್ತಾರೆ, ಎಷ್ಟೋ ಆಚಾರ ಏನೆಲ್ಲ ಅಂದ್ಕೊಳ್ತೀನಿ, ಒಂದೂ ಆಗಲ್ಲ. ಅಲ್ಲ, ಒಂದು ಆಗಲ್ಲ ಅಂತ ಗೊತ್ತಿದ್ರು ಅಂದ್ಕೊಳ್ಳೋದೇನು ಬಿಟ್ಟಿದ್ದೀರಾ? ಅಂದ್ಕೊಳ್ತಾನೇ ಇರ್ತೀರಿ. ನೀವು ಅಂದ್ಕೊಂಡದ್ದಾಗಬೇಕಾದ್ರೆ ಅದು ಭಗವಂತನ ಸಂಕಲ್ಪಕ್ಕೆ ಬರಬೇಕು. ನಿನ್ನ ಚಿತ್ತಕ್ಕೆ ಬಂದದ್ದು ಎನ್ನ ಚಿತ್ತಕ್ಕೆ ಬರಲಿ, ಅನ್ಯತಾ ಬಯಕೆಯ ಕೊಡದಿರೋ ಶ್ರೀನಿವಾಸ ದಯಾನಿದೆ ಅಂತ ದಾಸರಾಯರು ಪ್ರಾರ್ಥನೆ ಮಾಡ್ತಾರೆ. ಈ ವಿಶ್ವಾಮಿತ್ರರ ಗಾಯತ್ರಿಯ ಮಂತ್ರದ ಒಳಗಣ ಅರ್ಥ ಇದೇ ಇತ್ತು. ವಿಶ್ವಾಮಿತ್ರರು ಮನಸ್ಸಿನಲ್ಲಿ ಏನು ಬರುತ್ತೋ ಅದನ್ನು ದೇವರು ಸಂಕಲ್ಪ ಮಾಡಿದ. ಅವರು ನಂಗೆ ಮಂತ್ರ ಹೇಳಬೇಕು ಅಂತ ಇದ್ದಾರೆ, ನಾನು ಅದನ್ನು ಸ್ವೀಕಾರ ಮಾಡಬೇಕು ಅಂತ ಅವ್ರು ಅಂದ್ಕೊಂಡಿದ್ದಾರೆ, ಹಾಗೆ ಆಗಲಿ ಅಂತ ಅವನು ಅಂದ್ಕೊಂಡಂತ. ಹಾಗಾದ್ರೆ ನೀವು ಅಂದ್ಕೊಂಡದ್ದು ಆಗಬೇಕಾದ್ರೆ ನೀವು ಅಂದ್ಕೊಂಡು ಮಾತ್ರಕ್ಕಾಗಲ್ಲ, ಭಗವಂತನ ಇಚ್ಛೆಗೆ ಬರಬೇಕು. ರಾಮನ ಇಚ್ಛೆಗೆ ಬಂದಿದೆ, ವಿಶ್ವಾಮಿತ್ರರು ಅಂದುಕೊಂಡಂತೆ ಆಗಲಿ. ಅದಕ್ಕೆ ವಿಶ್ವಾಮಿತ್ರರು ಮಂತ್ರ ಹೇಳಿದ್ರು, ರಾಮ ಕೇಳ್ದ. ಆಮೇಲೆ ವಿಶ್ವಾಮಿತ್ರರಿಂದ ಯಾಕೆ ಮಂತ್ರ ದೇವರು ಕೇಳ್ದ? ವಿಶ್ವಾಮಿತ್ರನ ಮಂತ್ರ ಕೇಳಿದ್ದು ಯಾಕೆ ಗೊತ್ತಾ? ಭಗವಂತ ಅಂತಾನೆ, ನೋಡಿ ನನ್ನಷ್ಟು ವಿದ್ಯೆ ಯಾರಿಗಿದೆ? ವಿದ್ಯಾ ಅಂದರೆ ನಾನು, ಸಿದ್ಧಿ ಅಂದರೆ ನಾನು, ಬುದ್ಧಿ ಅಂದರೆ ನಾನು, ಪ್ರಸಿದ್ಧಿ ಅಂದರೆ ನಾನು ಅಂತಂದೇವ್ರು. ಏನು ನಮ್ಗೆ ಹೆಂಗೆ ಬೇರೆ ಬೇರೆ ಅಂತಲೇ ಗೊತ್ತಿಲ್ಲ. ವಿದ್ಯೆ ಅಂದರೆ ಕಲಿಕೆ, ನೀವು ತಿಳಿದದ್ದು. ಎಷ್ಟೋ ಜನ ತಿಳ್ಕೊಂಡಿರ್ತಾರೆ, ಸಿದ್ಧಿನೇ ಇರಲ್ಲ. ಶುದ್ಧ ಮನಸ್ಸಿನಿಂದ ತಿಳಿದಿದ್ದನ್ನು ಜಪ ಮಾಡಿದ್ರೆ ಸಿದ್ಧಿ ಆಗುತ್ತೆ. ಶುದ್ಧಿ ಇದ್ರೂ ಸಾಲದು, ಬುದ್ಧಿ ಬೇಕು, ಅದನ್ನು ಕೊಡೋದು ನಾನೇ. ಕೆಲವರಿಗೆ ಸಿದ್ಧಿ ವಿದ್ಯೆ ಬುದ್ಧಿ ಎಲ್ಲ ಇರುತ್ತೆ, ಪ್ರಸಿದ್ಧಿಗೆ ಬರಲ್ಲ, ಅದನ್ನು ಕೊಡೋದು ನಾನಂತಾನೆ. ಅಂತ ಭಗವಂತ ಅಂತಾನೆ, ಇಷ್ಟು ವಿದ್ಯಾ ಪ್ರತಿಪಾದಕನಾಗಿದ್ದರೂ ಕೂಡ ನಾನೇ ಆಚಾರ ಹೇಳುವಾಗ ಮಂತ್ರ ಶ್ರದ್ಧೆಯಿಂದ ಕೇಳ್ತಾ ಇದ್ದೀನಿ ಅಂದರೆ ನೀವು ಕೂಡ ಗುರುಗಳ ಮುಖಾಂತರವಾಗಿಯೇ ನನ್ನ ಜ್ಞಾನವನ್ನು ಬೇಕೇ ವಿನಃ ನೇರ ನನಗೆ ಪುಸ್ತಕ ಬರುತ್ತೆ, ಲ್ಯಾಂಗ್ವೇಜ್ ಗೊತ್ತಿದೆ ಅಂದರೆ ನಿಮಗೆ ಬರೋಲ್ಲ. ಏನು ಗೊತ್ತಾ? ಬುಕ್ಕಿಶ್ ನಾಲೆಡ್ಜ್ ಬರ್ಬೋದು, ಅಕ್ಷರವನ್ನು ಗುರುಗಳ ಬಳಿಯಲ್ಲಿ ಅಕ್ಕರೆಯಿಂದ ಕೇಳಿದಾಗ ಮಾತ್ರ ವರ್ಣ ಪ್ರತಿಪಾದ್ಯ ಶಬ್ದ ಪ್ರತಿಪಾದ್ಯವಾದ ಭಗವಂತನ ರೂಪ ಬಿಂಬರೂಪಿಯಾಗಿ ಕಾಣಿಸ್ಕೊಳ್ಳುತ್ತೆ. ಪರೋಕ್ಷ ಜ್ಞಾನ ಅಪರೋಕ್ಷ ಜ್ಞಾನವಾಗಿ ಕನ್ವರ್ಟ್ ಆಗಬೇಕಾದ್ರೆ ರಾಯರು ಗುರುಗಳ ಅನುಗ್ರಹ ಬೇಕು. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಜಗತ್ತಿನ ಎಲ್ಲರನ್ನೂ ಗುಲಾಮರನ್ನಾಗಿ ಮಾಡಿಕೊಂಡ ನಾನೇ ವಿಶ್ವಾಮಿತ್ರರ ಮುಂದೆ ಗುಲಾಮನಂತೆ ಕೂತು ವಿದ್ಯೆಯನ್ನು ಅಧ್ಯಯನ ಮಾಡಿದ್ದೇನೆ ಅಂದಮೇಲೆ ನೀವೆಲ್ಲ ಏನು ಲೆಕ್ಕ? ಮಾಡಿದ್ರೆ ಉಂಟು, ಇಲ್ಲದೆ ಇದ್ರಿಲ್ಲ. ತೋರಿಸ್ಲಿಕ್ಕೆ ರಾಮಚಂದ್ರ ದೇವರು ಹಾಗೆ ಮಾಡಿದ್ದಾನೆ ಅಂತ ತಿಳಿಸ್ತಾ ಇದ್ದಾರೆ. ಆ ಮಂತ್ರವನ್ನು ಕಿವಿಯಲ್ಲಿ ಉಪದೇಶ ಮಾಡಿದ್ರಂತ. ಯಾಕೆ ದೂರದಲ್ಲಿ ಹೇಳಿದ್ರೆ ಕೇಳ್ತಿರಲಿಲ್ಲ. ಉಪದೇಶ ಅಂದರೆ ಜೋರು ಮಾಡಬಾರ್ದು.
ಉಪದೇಶ ಕಿವಿಲೇ. ಬ್ರಹ್ಮೋಪದೇಶ ಮಾಡುವಾಗ ಮೈಕ್ ಇಟ್ಕೊಂಡಾರ ಗಾಯತ್ರಿ ಮಂತ್ರ ಹೇಳ್ಕೊಡ್ತಾರಾ? ಅಪ್ಪ ಮಗನ ಕಿವಿಯಲ್ಲಿ ಮಾತ್ರ, ಗುರುಗಳು ಕಿವಿಯಲ್ಲಿ ಮಾತ್ರ ಉಪದೇಶ. ಕಿವಿಯಲ್ಲಿ ವಿಶ್ವಾಮಿತ್ರರು ಉಪದೇಶ ಮಾಡಿದ್ರಂತ. ಯಾಕೆ ದೇವರು ಯಾಕೆ ಕಿವಿಯಲ್ಲಿ ಮಾಡಿಸ್ಕೊಂಡ? ದೇವರನ್ನಂತೆ ಆ ವರ್ಣಾಭಿಗಳು ನನ್ನ ಕಿವಿ ಒಳಗೆ ಹೋಗಿ ಅವ್ರಿಗೊಂದು ವಿಶೇಷ ಬಲ ಬರಲಿ ಅಂತ ಕಿವಿ ಒಳಗೆ ಆ ದೇವತೆಗಳನ್ನು ಕರೆಸ್ಕೊಂಡಂತೆ.